ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಪಾಲಕ್ ದಾಲ್ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನು ಅಂದ್ರೆ ಒಂದು ಸೀಡು ಪಾಲಕ್, ಸ್ವಲ್ಪ ಕೊತ್ತಂಬರಿ, ಉಳ್ಳಾಗಡ್ಡಿ, ಒಂದು ಟೊಮೊಟೊ. ಈಗ ಆಲ್ರೆಡಿ ನಾನು ಬೇಳೆಯನ್ನು ಕುದಿಸಿ ಇಟ್ಟಿದ್ದೀನಿ. ಸ್ವಲ್ಪ ಮೆತ್ತಗೆ ಕುದ್ರೆ ಚಲೋ. ಇದಕ್ಕೆಲ್ಲನ ಐಟಮ್ಸ್ ಇದಕ್ಕೆಲ್ಲ ಇದ್ರ ಮೇಲೆನ ಹಾಕಿಬಿಡ್ತೀನಿ. ಈಗ ಇದಕ್ಕೆ 1 ಸ್ಪೂನ್ ಗರಂ ಮಸಾಲ, 1 ಚಮಚ, ಅರ್ಧ ಚಮಚ ಅರಿಶಿನ ಪುಡಿ. ಬಹಳ ರುಚಿಕರವಾಗಿರುತ್ತೆ ಇದು. ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಪೂರಿ ಜೊತೆನೂ ತಿನ್ಬೋದು. ಇದಕ್ಕೆ 2 ಚಮಚ ಖಾರ, ಅಚ್ಚ ಖಾರದ ಪುಡಿ. ನೀವು ಅನ್ನದ ಜೊತೆ, ಬಿಸಿ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ. ನೀವು ಅರ್ಧ ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ರಿ. ಈಗ ಇದಕ್ಕೆ ಒಗ್ಗರಣೆ ಕೊಡ್ತೀನಿ. ಎಣ್ಣೆ ಕಾಯಿಟ್ಟಿನಿ, ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸ್ಮಿ, ಸ್ವಲ್ಪ ಚಟಪಟ ಅಂದಾಗ, ಇಲ್ಲಾಂದ್ರೆ ಅದು ಕೈಗೆ ಅನಿಸ್ಬಿಡ್ತಾವೆ. ಸ್ವಲ್ಪ 1 ಗಡ್ಡೆ ಈರುಳ್ಳಿ, 1 ಟೊಮೊಟೊ ಎಲ್ಲ ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಬಿಡಬೇಕು. ಇದಕ್ಕೆ ಸಣ್ಣಗೆ ಹೆಚ್ಚಿದಂಥ ಪಾಲಕ್ 1 ಸೀಡು ತೊಗೊಂಡು ನಾನು. ಪಾಲಕ್ ನೀವು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ಬರ್ತೈತಿ ದಾಲ್. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಹುರಿಬೇಕು. ಇದಕ್ಕೀಗ ನಾವು ಬೇಳೆ ಮೇಲೆ ಹಾಕಿದಂಥ ಎಲ್ಲ ಇವನ್ನ ಹಾಕೋಕ್ಕೂ ಮೊದಲು ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಸ್ವಲ್ಪ ರಾತ್ರಿ ಚಪಾತಿ, ಬೆಳಗ್ಗೆ ಚಪಾತಿ, ರೊಟ್ಟಿ ಜೊತೆ, ಅನ್ನದ ಜೊತೆ ನೀವೆಲ್ಲದ್ರ ಜೊತೆ ಇದನ್ನು ಮಾಡಬೇಕು. ನನ್ನ ಚಾನಲ್ ಆದಷ್ಟು ಸ್ವಲ್ಪ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೀಗ ನಾವು ಬೇಳೆಯನ್ನು ಹಾಕಬೇಕು. ಕುದಿಸಿದಂಥ ಬೇಳೆನ ಇದಕ್ಕೆ ನಾನು ತೊಗೊಂಡಿರೋದು ತೊಗರಿ ಬೇಳೆಯನ್ನು. ತೊಗರಿ ಬೇಳೆ ಚೆನ್ನಾಗಿ ಮೆತ್ತಗೆ ಕುದಿಸ್ಬೇಕು. ಕುದಿಸಿ ಈಗೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಒಂದು 5 ನಿಮಿಷ ಕುದಿ ಬಂತಂದ್ರೆ ರುಚಿ, ನೀವೆಷ್ಟು ಕುದಿಸ್ತೀರಿ ಅಷ್ಟು ಚಲೋ ಬರ್ತೈತಿ. ಪಾಲಕ್ ದಾಲ್ ಅಂತೇಳಿದು. ಸ್ವಲ್ಪ ಚೆನ್ನಾಗಿ ಕುದಿಬೇಕಿದು. ಈಗ ನೋಡಿ ಫ್ರೆಂಡ್ಸ್, ಆಗಿದೆ ಇದು. ಸ್ವಲ್ಪ ನಿಮ್ಗೆ ಗಟ್ಟಿ ಅನಿಸಿತ್ತಂದ್ರೆ ಸ್ವಲ್ಪ ನೀರು ಹಾಕಿ, ಇಲ್ಲ ನಮ್ಗೆ ಗಟ್ಟಿನೇ ಬೇಕು ಅಂತಂದ್ರೆ ಹಾಗೆ ನೋಡಿಕೊಂಡು ಹಾಕಿ. ನಾನು ಯಾಕಂದರೆ ಸ್ವಲ್ಪ ಅನ್ನದ ಜೊತೆನೂ ಬೇಕಂತ ನಾನು ಸ್ವಲ್ಪ ನೀರು ಹಾಕಿದ್ದೀನಿ. ಬಹಳ ರುಚಿಕರಾಗಿರುತ್ತೆ. ನೀವು ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ನನಗೆ ಹೇಗಿತ್ತು ಅಂತ. ಚೆನ್ನಾಗಿರುತ್ತೆ. ತೊಗರಿಬೇಳೆ ಪಾಲಕ್ ದಾಲ್ ಅಂತೇಳಿದು. ಈಗ ಇದಾಗಿದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು.